ನಮಸ್ತೆ ವೀಕ್ಷಕರೇ, ಮಹಾದಾನಿ ಪ್ರೇರಣಾ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮನ್ನು ಸ್ನೇಹಿತರಂತೆ ನಡೆಸಿಕೊಳ್ಳುವ ಕುಟುಂಬ ಹಾಗೂ ಕುಟುಂಬದಂತೆ ಕಾಣುವ ಸ್ನೇಹಿತರಿದ್ದರೆ ಜೀವನ ಬಹಳ ಸಂತೋಷವಾಗಿ ಇರುತ್ತದೆ. ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ನಮಗೆ ಸರಿಯಾದ ಫಲಿತಾಂಶವನ್ನು ನೀಡುತ್ತದೆ. ನಿಸ್ವಾರ್ಥವಾಗಿ ಇತರರಿಗೆ ಒಳ್ಳೆಯದನ್ನು ಮಾಡು, ದೇವರು ನಿನಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ನಿನ್ನ ವ್ಯಕ್ತಿತ್ವ ಮಹಾರಾಜನಂತಿರಲಿ, ಅಹಂಕಾರ ಸೇವಕರಂತಿರಲಿ. ಆಗ ಸಂತೋಷ ಮತ್ತು ಯಶಸ್ಸಿನ ಸಾಮ್ರಾಜ್ಯವನ್ನು ನೀನು ಕಟ್ಟಬಲ್ಲೆ. ಜೀವನದಲ್ಲಿ ಪ್ರತಿ ಕ್ಷಣವನ್ನು ಆನಂದಿಸಿ, ಯಾಕೆಂದರೆ ಇಂದು ಕಳೆಯುವ ಸಂತೋಷದ ಕ್ಷಣಗಳು ನಾಳೆಯ ಸಿಹಿ ನೆನಪುಗಳು. ಪರಿಸ್ಥಿತಿ ಏನೇ ಇರಲಿ, ತಾಳ್ಮೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಹುಳಿ ಮಾವಿನಕಾಯಿ ಸಮಯ ಕಳೆದಂತೆ ಸಿಹಿ ಹಣ್ಣಾಗುತ್ತದೆ. ನೀವು ನಿಮ್ಮ ಯೋಜನೆಗಳನ್ನು ಬದಲಾಯಿಸಿದರೆ ಆ ಯೋಜನೆಗಳೇ ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ. ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸತೊಂದು ಪ್ರಾರಂಭ ಇರುತ್ತೆ. ತಾಳ್ಮೆ ಇರಲಿ. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕುಳಿತರೆ ಬದುಕಿಡೀ ಕಾಯುವುದೇ ಆಗಿಬಿಡುತ್ತದೆ. ಈಗಿನದಕ್ಕಿಂತ ಒಳ್ಳೆಯ ಸಮಯ ಮತ್ಯಾವುದೂ ಇಲ್ಲ. ಬೇಕೆನಿಸಿದ್ದನ್ನು ದಕ್ಕಿಸಿಕೊಳ್ಳುವುದು ಸಂತೋಷವಲ್ಲ, ಇರುವುದನ್ನು ಆನಂದಿಸುವುದೇ ನಿಜವಾದ ಸಂತೋಷ. ನೆನ್ನೆಯ ಬಗ್ಗೆ ಯೋಚಿಸಿ ಇವತ್ತಿನ ದಿನವನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿನ್ನ ಸಹಾಯದ ಕೈ ಎಷ್ಟು ಬಲವಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಅದು ಹೃದಯದಿಂದ ಆಗಿರಬೇಕು. ಸಹಾಯ ಮಾಡುವ ಹೃದಯವೇ ನಿಜವಾದ ಶ್ರೀಮಂತಿಕೆ. ಸಹಾಯ ಎಂದರೆ ದೊಡ್ಡ ಕಾರ್ಯವೇನೂ ಅಲ್ಲ, ಅದು ಹೃದಯದಿಂದ ಬಂದ ಒಂದು ಸಣ್ಣ ಕರುಣೆ. ವ್ಯಕ್ತಿತ್ವ ಬರೀ ಮಾತಿನಲ್ಲಿ ಸೀಮಿತವಲ್ಲ, ಅದು ನಮ್ಮ ನಡವಳಿಕೆಯ ಪ್ರತಿಬಿಂಬ. ನಿಷ್ಠೆಯೇ ನಿನ್ನ ದೊಡ್ಡ ಆಸ್ತಿ. ಸಮುದ್ರದಲ್ಲಿ ಸಾವಿರಾರು ಮುತ್ತುಗಳು ಸಿಗಬಹುದು, ಆದರೆ ಜೀವನದಲ್ಲಿ ಸಿಗೋದು ಎರಡೇ ಮುತ್ತು, ಒಂದು ಪ್ರೀತಿ, ಇನ್ನೊಂದು ಸ್ನೇಹ. ನೇಸರ ಮತ್ತು ಮಳೆ ಇವೆರಡರ ಉಪಸ್ಥಿತಿಯೇ ಕಾಮನ ಬಿಲ್ಲನ್ನು ಮಾಡುವುದು. ಹಾಗೆಯೇ ಸುಂದರವಾದ ಜೀವನವೆಂದರೆ ಸುಖ ಮತ್ತು ದುಃಖಗಳು ಇರುತ್ತವೆ. ಹೆತ್ತವರ ಹರಕೆ ನಮ್ಮ ಮೇಲಿದ್ದರೆ ಪರಮಾತ್ಮನೇ ನಮ್ಮೊಡನಿದ್ದಂತೆ. ಅದೇ ನಮ್ಮ ಕನಸುಗಳನ್ನು ನನಸು ಮಾಡುವುದು. ಯಾರ ನೀತಿ ಮತ್ತು ಆಲೋಚನೆಗಳು ಉತ್ತಮವಾಗಿವೆಯೋ ಅವರ ಪ್ರಗತಿಯು ಎಂದಿಗೂ ಕುಂದುವುದಿಲ್ಲ. ನಿರಂತರವಾಗಿ ಕಲಿತಾಗ ನಿನ್ನ ಬೆಳವಣಿಗೆಯಿಂದ ಹಾದಿ ಈ ಜಗತ್ತಿಗೆ ಹೊಸ ಅರ್ಥ ಕೊಡುತ್ತದೆ. ಸದಾ ಬೆಳೆಯುವ ಮನಸ್ಥಿತಿ ನಿನಗಿರಲಿ. ಜೀವನದಲ್ಲಿ ಶಾಂತಿ ಬಯಸುವವರು ಮೊದಲು ತಮ್ಮ ಬಯಕೆಗಳನ್ನು ಶಾಂತಗೊಳಿಸಬೇಕಾಗುತ್ತದೆ. ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಮಸ್ತೆ.